ಬೀಟ್ ಎಕ್ಸ್ ಪಿ ಅಂತ ನಮ್ಮ ಮುಂದೆ ಒಂದು ಸ್ಮಾರ್ಟ್ ವಾಚನ್ನು ಇರುವಂಥದ್ದು ಗಮನಿಸ್ತಿದ್ರೆ ನೀವು. ಈ ಸ್ಮಾರ್ಟ್ ವಾಚ್ ನಮ್ಮಲ್ಲಿ ನಮ್ಮ ಹತ್ರ ಬೀಟ್ ಎಕ್ಸ್ ಪಿ ಅವರ ಮಾವ್ ರೈಸ್ ಅಂತ ಇರುವಂಥದ್ದು. ಇದರಲ್ಲಿ ಮಾವಲ್ಲಿ 2 ವೇರಿಯಂಟನ್ನು ಬರ್ತಿದೆ, ಮಾವ್ ರೈಸ್ ಮತ್ತು ಮಾವ್ ನಿಯೋ ಅಂತ. ಸೊ ಬರೋ ದಿನದಲ್ಲಿ ನಿಯೋ ಕೂಡ ಅನ್ಬಾಕ್ಸಿಂಗ್ ಮಾಡ್ತೀನಿ. ಮತ್ತು ಇವತ್ತು ನಮ್ಮ ಹತ್ರ ಬೀಟ್ ಎಕ್ಸ್ ಪಿ ಮಾವ್ ರೈಸ್ ಇರುವಂಥ ಗಮನಿಸಿದ್ರೆ ನೀವು. ಇದರ ಅನ್ಬಾಕ್ಸಿಂಗನ್ನು ಮಾಡೋಣ, ಮತ್ತು ಇದರ ಸ್ಪೆಸಿಫಿಕೇಷನನ್ನು ನೋಡೋಣ, ಫ್ಯೂಚರ್ಸನ್ನು ನೋಡೋಣ, ಚೆನ್ನಾಗಿದೆಯಾ ಇಲ್ಲ ಅಂತ ನೋಡೋಣ, ಮತ್ತು ಈ ಕಾಸ್ಟ್ಗೆ ಪರ್ಚೇಸ್ ಮಾಡ್ಬೋದಾ ಅಂತ ನೋಡೋಣ್ರಿ. ಬರ್ರಿ. ಮುಂಚೆ ನಮ್ಮ ಟೆಕ್ ಬ್ಯಾಚ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಚಲೋ ವಿಡಿಯೋ ನಿಮ್ಗೆ ಸಿಗ್ತಾವ. ಇನ್ನು ಈ ಬಾಕ್ಸ್ನ ಪ್ಯಾಕೇಜಿಂಗ್ ಬಗ್ಗೆ ಮಾತಾಡೋದಾದ್ರೆ ಅಡ್ಡಿಲ್ಲ ಅಂತ ಹೇಳ್ಬೋದು. ಅಂಥ ಒಂದು ಪ್ಯಾಕೇಜಿಂಗ್ ಏನು ಕೆಟ್ಟದಾಗಿ ಮಾಡಿಲ್ಲ, ಚೆನ್ನಾಗೈತ್ರಿ. ಸೊ ಇನ್ನು ಇಲ್ಲಿ ಬ್ರ್ಯಾಂಡಿಂಗ್ ಮಾಡಿರುವಂಥದ್ದು ಬೀಟ್ ಎಕ್ಸ್ ಪಿ ಮತ್ತು ಮಾವ್ ರೈಸ್ ಅಂತ. ಸೊ ಗಮನಿಸಿದ್ರೆ ಸೈಡಲ್ಲಿ ಈ ರೀತಿಯ ಇರುತ್ತೆ ಅಂತ ಇಲ್ಲೊಂದು ಇಮ್ಯಾಜಿನ್ ಕೊಟ್ಟಿರೋದು, ಇಮ್ಯಾಜಿನರ್ಡ್. ಹಾಗೆ ಟೇಕ್ ಚಾರ್ಜ್ ಆಫ್ ಯುವರ್ ಬಾಡಿ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದೆ. ಇನ್ನು ಬಾಕ್ಸ್ ಓಪನ್ ಮಾಡ್ತಾ ಇದ್ದಾಗೇ ನಮಗೆ ಮೇಲೊಂದು ಕವರ್ ಸಿಗುತ್ತೆ. ಸೊ ಈ ಕವರ್ನ ನೆಕ್ಸ್ಟ್ ನಮಗೆ ಡೈರೆಕ್ಟಾಗಿ ಒಂದು ವಾಚ್ ಸಿಗ್ತಾ ಇರುವಂಥದ್ದು. ಸೊ ಬೀಟ್ ಎಕ್ಸ್ ಪಿ ಅವ್ರದ್ದು. ಸೊ ನೋಡೋದಕ್ಕೆ ಹೆವಿ ಸಖತ್ತಾಗಿದೆ, ನಾನು ಯೂಸ್ ಮಾಡಿ ನೋಡಿದ್ದೀನಿ. ಸೊ ಓಪನ್ ಮಾಡ್ಕೊತೀನಿ. ಸೊ ನೋಡಿ, ಇದನ್ನು ಸೈಡಿಗೆ ಇಟ್ಕೊತೀನಿ. ಸೊ ಡೈರೆಕ್ಟಾಗಿ ನಮಗೊಂದು ಮೆಟಲ್ ಬಾಡಿಯಲ್ಲಿ ಒಂದು ವಾಚನ್ನು ಸಿಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಇದು ಕಿತ್ತೋಯ್ತು, ಪರವಾಗಿಲ್ಲ, ತೆಗೆದು ಹಾಕ್ತೀನಿ, ಸೈಡಿಗೆ ಇಡ್ತೀನಿ. ಸೊ ಇನ್ನು ಈ ಬಾಕ್ಸಲ್ಲಿ ನಮಗೆ ಒಂದು 2 ಪಿನ್ನ ಚಾರ್ಜಿಂಗ್ ಕೇಬಲನ್ನು ಸಿಗ್ತಾ ಇರುವಂಥದ್ದು. ಚಾರ್ಜಿಂಗ್ ಕೇಬಲನ್ನು ಕೊಟ್ಟಿದ್ದಾರೆ, ಟೈಪ್ A to 2 ಪಿನ್ ಕೊಟ್ಟಿದ್ದಾರೆ. ಸೊ ಚಾರ್ಜ್ ಮಾಡ್ಕೊಬೋದು ಈಸಿಯಾಗಿ ನೀವು. ಸೊ ಇನ್ನು ಅದು ಬಿಟ್ಟರೆ ಇಲ್ಲಿ ನಿಮಗೆ ಡಾಕ್ಯುಮೆಂಟೇಷನ್ಸ್ಗಳಿದೆ ಮತ್ತು ಸ್ಟಿಕರ್ಸ್ಗಳಿರುತ್ತೆ. ಸೊ ಸ್ಟಿಕರ್ ಇದೆ ಮತ್ತು ಬೀಟ್ ಎಕ್ಸ್ ಪಿ ಅವ್ರದ್ದು ಡಾಕ್ಯುಮೆಂಟೇಷನ್ಸ್ ಏನೂ ಕೊಟ್ಟಿಲ್ಲ. ಡಾಕ್ಯುಮೆಂಟೇಷನ್ ಈ ಒಂದು ಸ್ಕ್ಯಾನರಲ್ಲಿರುವಂಥದ್ದು, ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಡಾಕ್ಯುಮೆಂಟೇಷನ್ ಕೊಡ್ತಿರುವಂಥದ್ದು. ಸೊ ಯೂಸರ್ ಮ್ಯಾನ್ಯುವಲ್ ಇಲ್ಲೇ ಇರುವಂಥದ್ದು, ನೀವು ಸ್ಕ್ಯಾನ್ ಮಾಡಿ ಸಿಗುತ್ತೆ ನಿಮಗೆ. ಸೊ ಬೆಸ್ಟ್ ಅಂತ ಹೇಳ್ಬೋದು. ಇದು ಸುಮ್ಮನೆ ಡಾಕ್ಯುಮೆಂಟೇಷನ್ ಹಾಳಾಗುತ್ತೆ, ಸೊ ಯಾರೂ ನೋಡಲ್ಲ. ಅದಕ್ಕಿಂತ ಇದೊಂದು ಚಿಕ್ಕ ಪೇಪರ್ ಕೊಟ್ಬಿಟ್ಟಿದ್ರೆ ಬೇಕಾದವರು ಸ್ಕ್ಯಾನ್ ಮಾಡಿಕೊಂಡು ನೋಡ್ತಾರೆ, ಬೇಡಾದವರು ಇದು ಮಾಡ್ತಾರೆ, ಸ್ಕಿಪ್ ಮಾಡ್ತಾರೆ. ಸೊ ಇದನ್ನೆಲ್ಲ ಸೈಡಿಗೆ ಇಟ್ಕೊತೀನಿ. ಹಾಗೆ ನಾನು ಈ ಒಂದು ವಾಚ್ನ ಬಗ್ಗೆ ಮಾತಾಡ್ತೀನಿ ಸ್ವಲ್ಪ. ಸೊ ಇನ್ನು ಈ ವಾಚ್ನ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಇದಕ್ಕೆ 20 mm ಒಂದು ಸಿಲಿಕಾನ್ ಸ್ಟ್ರಿಪ್ಪನ್ನು ಬರ್ತಿರುವಂಥದ್ದು. ನೀವು ಗಮನಿಸಿದ್ರಾ, ಈ ಸಿಲಿಕಾನ್ನ ಸ್ಟ್ರಿಪ್ ಬರುತ್ತೆ. ಸೊ ಇಲ್ಲಿ ಕೂಡ ಬ್ರ್ಯಾಂಡಿಂಗ್ ಮಾಡಿರುವಂಥದ್ದು ಬೀಟ್ ಎಕ್ಸ್ ಪಿ ಅಂತ. ಸೊ ಸಿಲಿಕಾನ್ನ ಸ್ಟ್ರಿಪ್ ಬಿಲ್ಡ್ ಕ್ವಾಲಿಟಿ ಮಾತಾಡಬೇಕು ಅಂತ ಅಂದರೆ ಸಖತ್ ಸ್ಮೂತ್ ಇದೆ, ಸಖತ್ ಲೈಟ್ ವೇಟ್ ಆಗಿದೆ, ಸಖತ್ ನೀವು ಒಳ್ಳೆ ಫೀಲ್ ಕೊಡುತ್ತೆ ಅಂತ ಅನ್ಬೋದು. ಸಖತ್ ಸ್ಮೂತ್ ಆಗಿದೆ, ಹೆವಿ ಸ್ಮೂತ್ ಆಗಿದೆ, ಗಮನಿಸ್ತಿರ್ಬೋದು. ಸೊ ನೋಡಿ, ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ. ಹಾಗೆ ಈ ವಾಚ್ನ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಇದರ ವಾಚ್ನ ನೆಟ್ ವೇಟ್ 40 ಗ್ರಾಮ್ ಇರುವಂಥದ್ದು. ಯಾಕಂದರೆ 40 ಗ್ರಾಮ್ ಸ್ವಲ್ಪ ಹೆವಿ ಅಂತ ಅನಿಸ್ಬೋದು, ಯಾಕಂದರೆ ಇದು ಬಿಲ್ಡ್ ಕ್ವಾಲಿಟಿ ಮೆಟಲಲ್ಲಿ ಇರುವಂಥದ್ದು. ಈ ಒಂದು ಫ್ರೇಮ್ ಏನಿದೆ ನೀವು ಗಮನಿಸಿದ್ರಾ, ಈ ಫ್ರೇಮ್ ಏನಿದೆ ಇದು ಮೆಟಲ್ ಬಾಡಿಯಲ್ಲಿ ಫ್ರೇಮನ್ನು ಬಿಲ್ಡ್ ಮಾಡಿದ್ದಾರೆ. ಸೊ ಸ್ವಲ್ಪ ಹೆವಿ ಇರ್ಬೋದು. ಆಮೇಲೆ ಬೀಟ್ ಎಕ್ಸ್ ಪಿ ಮಾವ್ ರೈಸ್ಗಿಂತ ಬೀಟ್ ಎಕ್ಸ್ ಪಿ ನಿಯೋ ಕಂಪೇರ್ ಮಾಡಿದರೆ ಬೀಟ್ ಎಕ್ಸ್ ಪಿ ರೈಸ್ನ ಈ ಒಂದು ಬ್ರ್ಯಾಂಡ್ ಏನಿದೆ, ಈ ಒಂದು ಮಾಡೆಲ್ ಏನಿದೆ, ಸ್ವಲ್ಪ ಡಿಸ್ಪ್ಲೇ ಲೆಂತ್ ಏನಿದೆ ಜಾಸ್ತಿ ಇರುವಂಥದ್ದು. ಇದರ ಡಿಸ್ಪ್ಲೇ ಲೆಂತ್ ಬಂದುಬಿಟ್ಟು 1.96 ಲಾರ್ಜ್ HD ಡಿಸ್ಪ್ಲೇಯನ್ನು ಕೊಟ್ಟಿದ್ದಾರೆ, 1.96. ಮತ್ತು ಇದಕ್ಕೆ ಒಂದು ಇಲ್ಲಿ 2 ಪಿನ್ನ ಚಾರ್ಜಿಂಗ್ ಪಾಯಿಂಟನ್ನು ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಸೆನ್ಸರನ್ನು ಕೊಟ್ಟಿರುವಂಥದ್ದು. ಇನ್ನು ಸೈಡಲ್ಲಿ ಅಂತ ಬಂದರೆ ಇಲ್ಲಿ ರೋಲ್ ಬಟನನ್ನು ನಿಮಗೆ ಸಿಗುತ್ತೆ. ಸೊ ಈ ರೋಲ್ ಬಟನ್ ಸಿಗುತ್ತೆ. ಇನ್ನು ಡಿಸ್ಪ್ಲೇ 1.96ನ ಕರ್ವ್ ಡಿಸ್ಪ್ಲೇ ಇರುವಂಥದ್ದು. ಗಮನಿಸ್ತೀರಾ ನೀವು, ಈ ರೀತಿ ಕರ್ವ್ ಡಿಸ್ಪ್ಲೇಯನ್ನು ನಿಮಗೆ ಸಿಗುತ್ತೆ. ಫುಲ್ HD ಡಿಸ್ಪ್ಲೇ ಅಂತ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಫೈನಲ್ ಆಗಿ ಮಾತಾಡೋದಾದರೆ ಒಂದು ಸಖತ್ತಾಗಿರುವಂಥ ಬಿಲ್ಡ್ ಕ್ವಾಲಿಟಿ, ಕಣ್ಣು ಮುಚ್ಚಿ ಪರ್ಚೇಸ್ ಮಾಡ್ಬೋದು. ಬಿಲ್ಡ್ ಕ್ವಾಲಿಟಿ ವೈಸ್ ಮಾತಾಡೋದಾದರೆ, ಲುಕ್ ವೈಸ್ ನೋಡೋದಾದರೆ ಈ ರೀತಿ ಕಾಣ್ತಾ ಇರುವಂಥದ್ದು ಹ್ಯಾಂಡ್ ಕೈಯಲ್ಲಿ ಕಟ್ಟಿರುವಾಗ. ಇನ್ನು ನೀವು ಆಫೀಸ್ ಫಂಕ್ಷನ್ ಹಾಗೆ ನಿಮ್ಮ ಕಾಲೇಜ್ಗಳಲ್ಲೆಲ್ಲ ಕೂಡ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಇದರಲ್ಲಿ ಕಂಪನಿ ಯಾವುದೇ ರೀತಿಯ ವಾಟರ್ ರೆಸಿಸ್ಟೆಂಟನ್ನು ಮೆನ್ಷನ್ ಮಾಡಿಲ್ಲ, ಯಾವುದೇ ರೀತಿಯ ವಾಟರ್ ರೆಸಿಸ್ಟೆಂಟನ್ನು ಇದೆ ಅಂತ. ಸೊ ಯಾವುದೇ ವಾಟರ್ ರೆಸಿಸ್ಟೆಂಟನ್ನು ನಿಮಗೆ ಸಿಗೋದಿಲ್ಲ. ನೀವು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಇದರಲ್ಲಿ 240 mAhನ ಬ್ಯಾಟ್ರಿಯನ್ನು ಕೊಟ್ಟಿರುವಂಥದ್ದು. ಇದು ನೀವು 1.25 ಗಂಟೆ 1.5 ಗಂಟೆ ಚಾರ್ಜ್ ಮಾಡಿದ್ರೆ ನಿಮಗೆ ಆರಾಮಾಗಿ 7 ದಿನ ಯೂಸ್ ಮಾಡ್ಬೋದು. 7 ದಿನ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ ಅಂತ ಕಂಪನಿ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ನೀವು ಕಾಲಿಂಗ್ ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ 2 ದಿನಗಳ ಮಾತ್ರ
ನಿಮಗೆ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ಈ ರೀತಿಯ ಒಂದು ಸ್ಪೆಸಿಫಿಕೇಷನ್ ಇರುವಂಥದ್ದು. ಇದು ಕಾಸ್ಟ್ ಬಂದುಬಿಟ್ಟು ಸುಮಾರು ನೀವು ಸೇಲ್ ಟೈಮಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಅಂದರೆ 999ಗೆ ನಿಮಗೆ ಸಿಗುತ್ತೆ. ಇನ್ನು ನೀವು ಅದರ್ ಡೇಸಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ಕೆಲವೊಂದು ಸರಿ 1200ವರೆಗೂ ಇರುತ್ತೆ. ಇನ್ನು 1200 ವರ್ತ್ ಅಂತ ಅನಿಸ್ತು, ಸಖತ್ತಾಗಿದೆ. ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದ್ರೆ ಅಷ್ಟೇ ಅದೇ ರೀತಿಯ ಒಂದು ಫ್ಯೂಚರ್ಸ್ ಮತ್ತು ಅದೇ ರೀತಿಯ ಸ್ಪೆಸಿಫಿಕೇಷನನ್ನು ಇದರಲ್ಲಿ ಇರುವಂಥದ್ದು, ಅದೇ ರೀತಿಯ ಒಂದು ಬಿಲ್ಡ್ ಕ್ವಾಲಿಟಿನೂ ಕೂಡ ಇರುವಂಥದ್ದು. ಯಾವುದೇ ಕಾಂಪ್ರಮೈಸ್ ಇಲ್ಲ ಬಿಲ್ಡ್ ಕ್ವಾಲಿಟಿಯಲ್ಲಿ. ಕೆಲವೊಂದು ಬ್ರ್ಯಾಂಡ್ಗಳು ನಿಮಗೆ ಈ ಒಂದು ಕಾಸ್ಟಲ್ಲಿ ಮೆಟಲ್ ಬಾಡಿಯನ್ನು ಕೊಡೋದಿಲ್ಲ, ಪ್ಲಾಸ್ಟಿಕ್ ಬಾಡಿಯನ್ನು ಕೊಡ್ತಾರೆ. ಸೊ ಇದರ ಜೊತೆಗೆ ಮತ್ತೊಂದು ನಾನು ವಿಡಿಯೋನು ಕೂಡ ಕಂಪೇರ್ ಮಾಡಿ ಹಾಕಿರ್ತೀನಿ, ಮತ್ತೊಂದು ಸ್ಮಾರ್ಟ್ ವಾಚ್ನ. ಸೊ ಇಷ್ಟು ಈ ಒಂದು ವಾಚ್ನ ಬಗ್ಗೆ ಮಾಹಿತಿ ಇರುವಂಥದ್ದು. ಸೊ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ, ತುಂಬ ಚೆನ್ನಾಗಿದೆ ವಾಚು, ಸೊ ವರ್ತ್ ಇದೆ ಅಂತ ಹೇಳ್ತೀನಿ. ಸೊ ನಮ್ಮ ಟೆಕ್ ಅಭ್ಯಾಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮತ್ತು ಇದೇ ರೀತಿಯ ಟೆಕ್ ಗ್ರಾಜುಯೇಷನ್ನ ಜೊತೆಗೆ ಸಿಗೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಚಲೋ ಬಾಯ್.